ವಿದ್ಯಾರ್ಥಿಗಳೇ, ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು SSLC ತಿಳಿಗನ್ನಡ ದ್ವಿತೀಯ ಭಾಷೆ ಕನ್ನಡ ಈ ವಿಷಯ ಕುರಿತಾಗಿ ಭಾಗ 1ರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಕ್ವಶನ್ಸ್ಗಳು ಹಿಂದಿನ ಕ್ವಶನ್ ಪೇಪರಲ್ಲಿ ಹೆಚ್ಚಾಗಿ ಬಂದಿದ್ದವು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಅವನ್ನ ಕಂಪಲ್ಸರಿಯಾಗಿ ಓದಿ ಚೆನ್ನಾಗಿ ಸ್ಕೋರ್ ಮಾಡಿ. ನಿಮಗೆ ಮತ್ತೆ ನಿಮ್ಮ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಿಮ್ಮ ಸಿಲೆಬಸ್ಸಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಮಾಹಿತಿ ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ, ನಾನು ಆ ವಿಡಿಯೋವನ್ನು ಹಾಕ್ತೀನಿ. ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸಲ್ಲಿ ನಾನು ತಿಳಿಗನ್ನಡ ದ್ವಿತೀಯ ಭಾಷೆ ಕನ್ನಡ ಭಾಗ 1ರಲ್ಲಿ 10ನೇ ತರಗತಿ ಭಾಗ 1ರಲ್ಲಿ ಸ್ಕೋರಿಂಗ್ ಪ್ಯಾಕೇಜನ್ನು ಇಂಪಾರ್ಟೆಂಟ್ ಕ್ವಶನ್ಸನ್ನು ಹೇಳ್ತಾ ಇದ್ದೀನಿ. ಮೊದಲಿಗೆ ಪಾಠ 1 ಒಣ ಮರದ ಗಿಳಿ. ನಾನು ಹೇಳ್ತಾ ಹೋಗ್ತೀನಿ, ನೀವು ನೋಟ್ಸಲ್ಲಿ ಮಾರ್ಕ್ ಮಾಡ್ತಾ ಹೋಗಿ, ಅಂದರೆ ನಿಮಗೆ ಓದೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು? ಫಸ್ಟ್ ಕ್ವಶನ್. ನೆಕ್ಸ್ಟ್ ಒನ್, ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು? ನೆಕ್ಸ್ಟ್ ಒನ್, ಇಂದ್ರನಿಗೆ ಗಿಳಿಯನ್ನು ಕಂಡು ಆಶ್ಚರ್ಯವಾದದ್ದು ಏಕೆ? ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು? ನೆಕ್ಸ್ಟು 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಇದರಲ್ಲಿ ಫಸ್ಟ್ ಒನ್, ಮರವನ್ನು ಬಿಟ್ಟು ಹೋಗದೇ ಇರಲು ಗಿಳಿಯು ನೀಡಿದ ಸಮರ್ಥನೆ ಏನು? ನೆಕ್ಸ್ಟ್ ಕ್ವಶನ್, ಗಿಳಿಯು ಇಂದ್ರನನ್ನು ಯಾವ ವರ ಕೇಳಿತು? ನೆಕ್ಸ್ಟು ಸಂದರ್ಭದೊಡನೆ ವಿವರಿಸಿ. ಇದರಲ್ಲಿ ಫಸ್ಟ್ ಒನ್, ಇಂಥ ಒಣ ಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ? ನೆಕ್ಸ್ಟ್ ಒನ್, ಏನಾದರೂ ವರವನ್ನು ಕೇಳು, ಕೊಡುತ್ತೇನೆ. ಇದರ ಹೊರತಾಗಿ ಮತ್ತೆ ಮಿಡ್ಲಲ್ಲಿನೂ ಕೂಡ ಸಂದರ್ಭ ಕ್ವಶನ್ ಕೇಳಿದ್ದಾನೆ. ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು. ಹಾಗೆ ಹಲವು ವರ್ಷಗಳಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ. ಮಿಡ್ಲ್ ಕೂಡ ಕೇಳ್ತಾನೆ. ನೀವು ಅದಕ್ಕೋಸ್ಕರನೇ ಲೆಸನ್ ಓದಬೇಕು ಅಂತ ಹೇಳೋದು. ಲೆಸನ್ ಓದಿದರೆ ನಿಮಗೆ ಹೆಂಗಿದ್ರು 3-4 ವಾಕ್ಯಗಳಲ್ಲಿ ಉತ್ತರಿಸಿ, ಅದರಲ್ಲಿ ಈ ಸ್ಟೇಟ್ಮೆಂಟ್ಸು ಬಂದಿರುತ್ತೆ. ನಿಮಗೆ ಯಾವ ಲೆಸನ್ನು ಏನು ಸಂದರ್ಭ ಅನ್ನೋದು ಲೆಸನ್ ಓದ್ಬಿಟ್ರೆ ಗೊತ್ತಾಗುತ್ತೆ. ಮಿಡ್ಲ್ ತೆಗಿಯುವಂತಹ ಚಾನ್ಸಸ್ ಕೂಡ ಇದೆ. ಸೊ ಹಾಗಾಗಿ ನೀವು ಲೆಸನ್ನನ್ನು ಕಂಪಲ್ಸರಿ ಓದಲೇಬೇಕು. ಸೆಕೆಂಡ್ ಲೆಸನ್, ಹಸಿಮಸಿ ಕೃಷಿ. ಇದರಲ್ಲಿ ಫಸ್ಟ್ ಕ್ವಶನ್, ಒಂದು ವಾಕ್ಯದಲ್ಲಿ ಉತ್ತರಿಸಿ. ದೇಶದ ಉದ್ಧಾರ ಯಾರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ? ಹಸಿಮಸಿ ಎಂದರೇನು? ಈ ನಾಡಿನ ಬೆನ್ನೆಲುಬು ಯಾರು? ಮತ್ತು ಇನ್ನೊಂದು ಮಿಡ್ಲ್ ಕ್ವಶನ್ ಕೇಳಿದ್ದಾರೆ, ಎಲ್ಲರಿಂದಲೂ ಮೋಸ ವಂಚನೆಗೆ ಒಳಗಾಗುತ್ತಿರುವವರು ಯಾರು? ಓಕೆ, ನೆಕ್ಸ್ಟು 3-4 ವಾಕ್ಯಗಳಲ್ಲಿ ಉತ್ತರಿಸಿ. ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು? ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು? ಓಕೆ, ಇನ್ನೊಂದು ಕೇಳಿದ್ದಾನೆ, ಪೆನ್ನು ಖಡ್ಗಕ್ಕಿಂತ ಹರಿತವಾದುದು ಏಕೆ? ಇದು 3-4 ವಾಕ್ಯಗಳಲ್ಲಿನೂ ಕೂಡ ಬರುತ್ತೆ. ಹಾಗೆ ಸಂದರ್ಭನೂ ಕೂಡ ಕೇಳಿದ್ದಾನೆ. ಓಕೆ, ಅದನ್ನು ಹೆಂಗೆ ಬರೀಬೇಕು ಅನ್ನೋದು, ಬರೆಯುವಂತಹ ಕಲೆ ಎರಡಕ್ಕೂ ಒಂದೇ ಉತ್ತರ. ಬರೆಯುವ ಕಲೆ ನಿಮಗೆ ಗೊತ್ತಿರಬೇಕು. ಹಾಗೆ ಇದು 8 ವಾಕ್ಯಗಳಲ್ಲಿ ಉತ್ತರಿಸಿ. 8 ವಾಕ್ಯಗಳಲ್ಲಿ ಉತ್ತರಿಸಿ ದೇಶದ ಬಜೆಟ್ನಲ್ಲಿ ರಕ್ಷಣಾ ಇಲಾಖೆಗೆ ಹೆಚ್ಚಿನ ಹಣವನ್ನು ಏಕೆ ಮೀಸಲಾಗಿಡುತ್ತದೆ?
ಕೃಷಿಕ ನಾಡಿನ ಬೆನ್ನೆಲುಬು ಈ ಮಾತನ್ನು ಸಮರ್ಥಿಸಿ. ಓಕೆ, ಈ ಕ್ವಶನ್ಸು ಇಂಪಾರ್ಟೆಂಟ್ ಆಗಿದೆ. ಹಾಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪಾಠದಿಂದಾದರೂ ಆಗಿರ್ಬೋದು, ಪದ್ಯದಿಂದಾದರೂ ಆಗಿರ್ಬೋದು. ಒಂದೇ ಪಾಠ ಅಥವಾ ಪದ್ಯದಿಂದ 2 ಕ್ವಶನನ್ನು ಕೇಳಲಾಗುತ್ತೆ. ನೀವು ಅದರಲ್ಲಿ ಯಾವುದಾದ್ರೂ ಒಂದಕ್ಕೆ ಆನ್ಸರ್ ಮಾಡಬೇಕು. ಹಾಗೆ ಪದ್ಯವನ್ನು ಪೂರ್ಣಗೊಳಿಸಿ, ಅದು ಕೂಡ ಹಾಗೇ ಹೌದಾ. ಒಂದೇ ಪದ್ಯದಿಂದ 2 ಪ್ಯಾರಾಗ್ರಾಫನ್ನು ಕೊಡಲಾಗಿರುತ್ತೆ. ಅದರಲ್ಲಿನೇ ನೀವು ಏನು ಮಾಡಬೇಕು, ಓದಿ ಪರ್ಫೆಕ್ಟಾಗಿ ಬರಿಬೇಕು. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಪದ್ಯವನ್ನು ಪೂರ್ಣಗೊಳಿಸಿ. ಕಂಠಪಾಠ ಪದ್ಯಗಳಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಸದ್ದು ಮಾಡದಿರು ಸವಿಚೈತ್ರ. ಇವು ಕಂಪಲ್ಸರಿ ಓದಬೇಕು. ನೆಕ್ಸ್ಟು ಸಂದರ್ಭದೊಡನೆ ವಿವರಿಸಿ. ಅವರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ. ಇನ್ನೊಂದು ಪೆನ್ನು ಖಡ್ಗಕ್ಕಿಂತ ಹರಿತು ಅಂತಲೂ ಕೂಡ ಕ್ವಶನ್ ಕೇಳಿದ್ದಾನೆ. ಓಕೆ, ನೆಕ್ಸ್ಟ್ ಲೆಸನ್ 3rd ಒನ್, ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಇದರಲ್ಲಿ ಪುಟ್ಟರಾಜರ ತಂದೆ ತಾಯಿಗಳ ಹೆಸರೇನು? ನೆಕ್ಸ್ಟ್ ಒನ್, ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ? ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡಳು? ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಏಕೆ? 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡದ್ದು ಹೇಗೆ? ಇದು ವೆರಿ ವೆರಿ ಇಂಪಾರ್ಟೆಂಟು. ಎಲ್ಲ ಕ್ವಶನ್ ಪೇಪರ್ಗಳಲ್ಲಿ ಇದನ್ನೇ ಕೇಳಿದ್ದಾರೆ. ಇದು ಕಂಪಲ್ಸರಿಯಾಗಿ ಓದ್ಕೊಳ್ಳಿ. ಬಾಲಕ ಪುಟ್ಟಯ್ಯ ಪಂಚಾಕ್ಷರಿ ಗವಾಯಿಗಳ ಶಿಷ್ಯನಾದುದು ಹೇಗೆ? ನೆಕ್ಸ್ಟು 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಇವುಗಳಲ್ಲಿ 2 ಕೇಳಿದ್ದಾನೆ, 2 ಕೂಡ ಇಂಪಾರ್ಟೆಂಟ್. ಅಂಗಹೀನತೆ ಸಾಧನೆಗೆ ಅಡ್ಡಿಯಾಗಲಾರದು ಎಂಬ ಮಾತು ಪುಟ್ಟರಾಜರ ಜೀವನದಲ್ಲಿ ನಿಜವಾಗಿದೆ, ಹೇಗೆ ಸಮರ್ಥಿಸಿ. ಪುಟ್ಟಯ್ಯ ಸಮಾಜಕ್ಕೆ ಮುಡುಪಾದ ಪ್ರಸಂಗವನ್ನು ವಿವರಿಸಿ. 2ರಲ್ಲಿ 1 ಬರಿಬೇಕು, 2 ಕೇಳಿದ್ದಾನೆ. ನೆಕ್ಸ್ಟು ಸಂದರ್ಭದೊಡನೆ ವಿವರಿಸಿ. ಅವನು ಬಂದರೆ ಕರೆದುಕೊಂಡು ಹೋಗು ತಾಯಿ. ನೆಕ್ಸ್ಟ್ ಒನ್, ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ. 4th ಲೆಸನ್, ಹಕ್ಕಿಗೂಡುಗಳ ನಿಗೂಢ ಜಗತ್ತು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸಸ್ತನಿಗಳ ಆಶ್ರಯದಾನಗಳು ಯಾವುವು? ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ? ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳಾವುವು? 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಹಕ್ಕಿಗಳು ಗೂಡನ್ನು ನಿರ್ಮಿಸುವ ಉದ್ದೇಶವೇನು? ನೆಕ್ಸ್ಟ್ ಒನ್, ಹಕ್ಕಿಗಳು ಬದಲಾದ ಪರಿಸರಕ್ಕೆ ಹೊಂದಿಕೊಂಡು ಗೂಡು ಕಟ್ಟುವುದಕ್ಕೆ ಲೇಖಕರು ಯಾವ ಉದಾಹರಣೆಗಳನ್ನು ನೀಡುತ್ತಾರೆ? ನೆಕ್ಸ್ಟ್ ಒನ್, ನೀಲಿ ಸಾಮ್ರಾಟ ಹಾಗೂ ಸಗ್ಗದಕ್ಕಿ ಗೂಡುಗಳ ವಿಶೇಷತೆಗಳೇನು? ಈ ಕ್ವಶನನ್ನು ಭಾಳ ಕೇಳಿದ್ದಾನೆ, ಇದು ಕಂಪಲ್ಸರಿಯಾಗಿ ಓದ್ಕೊಳ್ಳಿ. ನೆಕ್ಸ್ಟು ಸಂದರ್ಭ. ಹಕ್ಕಿಗಳಿಗೆ ವಿಪರೀತ ಅಲಂಕಾರ ಪ್ರಜ್ಞೆ ಇರುತ್ತದೆ. ಇಲ್ಲಿ ವಾಸ್ತುಶಿಲ್ಪದ ಕಲ್ಪನೆ ಸಾಕಾರಗೊಳ್ಳುತ್ತದೆ. ನೆಕ್ಸ್ಟು ಪದ್ಯಭಾಗದಿಂದ ಫಸ್ಟ್ ಪೋಯಮ್, ಬೋಧಿ ವೃಕ್ಷದ ಹಾಡು.
ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇದರಲ್ಲಿ ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಹೊಳೆದದ್ದೇನು? ಇದು ಭಾಳ ಸಲ ರಿಪೀಟ್ ಆಗಿದೆ. ನೆಕ್ಸ್ಟ್ ಒನ್, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬ ಪ್ರೀತಿ ಹೇಗೆ ತುಂಬಿಕೊಂಡಿತು? ಹಾಗೆ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಕವಿ ಏನೆಂದು ಬಣ್ಣಿಸಿದ್ದಾರೆ? ನೆಕ್ಸ್ಟು ಸಂದರ್ಭ, ಗೊತ್ತು ಗುರಿ ಇಲ್ಲದೆ ಕತ್ತಲಲ್ಲಿ ನಡೆದನು. ನೆಕ್ಸ್ಟ್ ಸೆಕೆಂಡ್ ಪೋಯಂ, ಸವಿ ಚೈತ್ರ. ಕೆಳಗಿನ ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರಿಸಿ. ಯುಗಾದಿ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ? ನೆಕ್ಸ್ಟ್ ಒನ್, ಚೈತ್ರದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ? ನೆಕ್ಸ್ಟು, ಯುಗಾದಿಯಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ? ಇನ್ನೊಂದು, ನೆಲದಮ್ಮ ಹೇಗೆ ಕಾಣುತ್ತಾಳೆ ಎನ್ನುವುದನ್ನು ಕೂಡ ಕ್ವಶನ್ ಕೇಳಿದ್ದಾನೆ. ಎಸ್, ನೆಕ್ಸ್ಟ್ ಒನ್, 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಇದರಲ್ಲಿ ಫಸ್ಟ್ ಒನ್, ಯುಗದ ಆದಿ ತಂದ ಸಂಭ್ರಮವೇನು? ನೆಕ್ಸ್ಟ್ ಒನ್, ಚೈತ್ರದಲ್ಲಿ ನೆಲಮುಗಿಲ ವಾಲಗ ನಡೆದಂತೆ ಭಾಸವಾಗುತ್ತದೆ ಏಕೆ ಅಂತ ಕೇಳಿದ್ದಾನೆ. ಎಸ್, ನೆಕ್ಸ್ಟ್ ಸಂದರ್ಭ, ನೆಲದಮ್ಮ ನವವಧುವೆ ಆದಳಿಂತು. ಹಾಗೆ ಎಲ್ಲರೆದೆಗಳ ತುಂಬ ಸವಿಚೈತ್ರವು. ಥರ್ಡ್ ಪೋಯಂ, ಸದ್ದು ಮಾಡದಿರು. 1 ವಾಕ್ಯದಲ್ಲಿ ಉತ್ತರಿಸಿ. ತಿಮಿರಕ್ಕೆ ವೈರಿ ಯಾವುದು? ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ? 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಸದ್ದು ಮಾಡದೆ ಬಾಳಬೇಕು ಎಂಬುದಕ್ಕೆ ಕವಿ ನೀಡುವ ಹೋಲಿಕೆಗಳಾವುವು? ಕೂಗಾಟದ ಬದುಕು ನಿಷ್ಪ್ರಯೋಜಕ ಎಂಬುದಕ್ಕೆ ಕವಿ ನೀಡುವ ನಿದರ್ಶನಗಳಾವುವು? ಈ ಕ್ವಶನ್ ಕೂಡ ಕೇಳಿದ್ದಾನೆ. ಮಾನವನ ಬದುಕು ಕರ್ಪೂರದಂತೆ ಇರಬೇಕು ಏಕೆ? ನೆಕ್ಸ್ಟು 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಈ 2 ಕ್ವಶನ್ಸ್ ಓದಿ 2ರಲ್ಲಿ 1 ಬರಿಬೇಕು. ಸದ್ದು ಮಾಡದಿರು ಕವಿತೆ ನೀಡುವ ಸಂದೇಶವೇನು? ಬದುಕಿನಲ್ಲಿ ಶಾಂತಿ ಮತ್ತು ಸದ್ದು ಇವುಗಳಲ್ಲಿ ಯಾವುದು ಹೆಚ್ಚು ಸುಖ ನೀಡುತ್ತದೆ ಏಕೆ? 8-10 ವಾಕ್ಯಗಳಲ್ಲಿ ಇದನ್ನು ಓದ್ಕೊಳ್ಳಿ. ನೆಕ್ಸ್ಟು ಸಂದರ್ಭ, ಶಾಂತಿಯಲ್ಲಿ ಬದುಕಿನಿ ಕರ್ತವ್ಯವನ್ನು ಮುಗಿಸು. ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗು. ಇನ್ನೊಂದು ಕೇಳಿದ್ದಾನೆ, ತಟ್ಟೆಯೊಳು ಕರ್ಪೂರ ಮೌನದಲ್ಲಿ ಕರಗುವಲು. ಮಿಡ್ಲಲ್ಲಿ ಕೇಳಿದರೂ ಕೂಡ ನೀವು ಬರಿಬೇಕು. ನೆಕ್ಸ್ಟು 4th ಪೋಯಂ, ಗುರಿ. 1 ವಾಕ್ಯದಲ್ಲಿ ಉತ್ತರಿಸಿ. ಇದರಲ್ಲಿ ನಮ್ಮ ದುಡಿಮೆಯ ಹೂವು ಫಲಿಸುವುದು ಯಾವಾಗ? ಅಡಿಗರು ಹಗಲಿರುಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳುತ್ತಾರೆ? ಈ ಕ್ವಶನ್ನೇ ಜಾಸ್ತಿ ಬಂದಿರೋದು. ಎಸ್, ನೆಕ್ಸ್ಟ್ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಅಡಿಗರು ಯಾವುದನ್ನು ಹೇಡಿತನ ಹಾಗೂ ಹೆಣ್ತನ ಎಂದು ಕರೆದಿದ್ದಾರೆ? ನೆಕ್ಸ್ಟ್ ಒನ್, ಜೀವನದಲ್ಲಿ ಒಂದೇ ಗುರಿ ಇರಬೇಕು ಎಂಬುದಕ್ಕೆ ಅಡಿಗರು ನೀಡುವ ನಿದರ್ಶನಗಳಾವುವು?
ಓಕೆ. ನೆಕ್ಸ್ಟ್ ಸಂದರ್ಭದಲ್ಲಿ ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರುಳು. ನೆಕ್ಸ್ಟ್ ಒನ್ ಪೂರಕ ಓದು ಕಳ್ಳರ ಗುರು. ಇದರಲ್ಲಿ ಇದು ಇಂಪಾರ್ಟೆಂಟು. ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣವನ್ನು ಹೇಗೆ ಉಳಿಸಿದರು? ಓಕೆ. ನೆಕ್ಸ್ಟು ಲಾಸ್ಟ್ ಒನ್ ಕಳ್ಳರ ಗುರು ಪಾಠದಿಂದ ನಾವು ಕಲಿತುಕೊಳ್ಳಬೇಕಾದ ವಿಚಾರಗಳೇನು? ಕಳ್ಳರ ಗುರುವಿನ ಮನ ಪರಿವರ್ತನೆ ಹೇಗಾಯಿತು? ನೆಕ್ಸ್ಟು ಪೂರಕ ಓದು ಸೆಕೆಂಡ್ ಪೋಯಮ್ ಹೊಂಗೆ ಬೇವುಗಳ ಹಾಡು. ಇದರಲ್ಲಿ ಹೊಳೆಯ ದಂಡೆಯ ಸಾಲಿನಲ್ಲಿ ಹಿಂದಿನ ಯಾವ ನೆನಪುಗಳಿವೆ? ಇದು ಇಂಪಾರ್ಟೆಂಟು. ಹಾಗೆ ಮನುಕುಲದ ಭವ್ಯ ಬದುಕು ಯಾವ ರೀತಿ ಅರಳಬೇಕಿದೆ? ಕನ್ನಡ ಪಾರ್ಟ್ 1 ಇಂಪಾರ್ಟೆಂಟ್ ಕ್ವಶನ್ಸು 4 ಗದ್ಯ 4 ಪದ್ಯದಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಮುಂದಿನ ವಿಡಿಯೋದಲ್ಲಿ ಪಾರ್ಟ್ 2 ಇಂಪಾರ್ಟೆಂಟ್ ಕ್ವಶನ್ಸನ್ನು ವೀಕ್ಷಿಸಿ. ಆಲ್ ದ ಬೆಸ್ಟ್ ವಿದ್ಯಾರ್ಥಿಗಳೇ. ಚೆನ್ನಾಗಿ ಎಕ್ಸಾಮ್ ಬರೀರಿ. ಮೊದಲು ಚೆನ್ನಾಗಿ ಓದಿ. ಇದು ನಿಮ್ಮ ಪರೀಕ್ಷೆಯ ಕಾಲ. 1 ವರ್ಷ ಓದಿರೋದನ್ನು ನೀವು 3 ಗಂಟೆ 3 ತಾಸಲ್ಲಿ ಬರೆಯೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಮನಸ್ಥಿತಿ ಬಹಳ ಮುಖ್ಯವಾಗುತ್ತೆ. ಮೊದಲು ಟೆನ್ಷನ್ ಬೇಡ, ಭಯ ಬೇಡ, ಕೂಲಾಗಿ ಕಾಮಾಗಿ ಇರಿ. ಅಂದಾಗ ಮಾತ್ರ ನಿಮ್ಮ ಮೈಂಡು ವರ್ಕ್ ಮಾಡುತ್ತೆ.